ನಮಸ್ತೆ ಫ್ರೆಂಡ್ಸ್. ಶನಿಯನ್ನು ನ್ಯಾಯ ದೇವತೆ ಅಂತ ಹೇಳ್ಕೊಂಡು ಕರೀತಾರೆ. ಆಯ್ತಾ, ಯಾರು ಬೇಕಾದರೂ ಅನ್ಯಾಯವನ್ನು ಮಾಡ್ಬೋದು, ಆದರೆ ಶನಿ ಯಾವತ್ತೂ ಕೂಡ ಅನ್ಯಾಯ ಮಾಡುವುದಿಲ್ಲ. ನಮ್ಮ ಕರ್ಮಕ್ಕೆ ಅನುಸಾರವಾಗಿ ನಮಗೆ ಕಷ್ಟವನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಅದು ಏನೇ ಇರಲಿ, ನಿಮಗೆ ಒಂದು ವೇಳೆ 7.5 ಉಂಟು ಅಥವಾ ಶನಿಯ ಗ್ರಹಚಾರ ಉಂಟು, ಕೆಲವರಿಗೆ ಗೊತ್ತಾಗುತ್ತೆ, ಕೆಲವರಿಗೆ ಗೊತ್ತಾಗೋದಿಲ್ಲ. ಏನಂತ ಹೇಳಿದ್ರೆ ಕೆಲವರ ಹತ್ರ ಜಾತಕ ಇರುತ್ತೆ, ಅಂದರೆ ನಿಮಗೆ 7.5 ಬರಲಿ ಅಥವಾ ಶನಿದು ಯಾವುದಾದ್ರೂ ತೊಂದರೆ ಬಂದರೆ ನಿಮಗೆ ಗೊತ್ತಾಗುತ್ತೆ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಜಾತಕ ಇಲ್ಲದೆ ಇರುವ ಕಾರಣಕ್ಕೆ ಯಾಕೆ ಕಷ್ಟ ಬರ್ತಾ ಇದೆ ಅಂತ ಹೇಳ್ಕೊಂಡು ಕೂಡ ಗೊತ್ತಿರೋದಿಲ್ಲ. ಅದು ಏನೇ ಆಗಿರಲಿ ಆಯಿತಾ, ನಿಮಗೆ ಶನಿಯಿಂದ ಯಾವುದೇ ಗ್ರಹಚಾರ ಬಂದರೂ ನಾನು ಇವತ್ತು ಏನು ಮಾಡಬೇಕು ಪರಿಹಾರ ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ಇವಾಗ ಮೊದಲನೇದಾಗಿ ತಿಳ್ಕೊಳ್ಬೇಕು ಏನಂತ ಹೇಳಿದರೆ, 7.5 ಬಂದಿದೆ ಅಥವಾ ಗ್ರಹಚಾರ ಬಂದಿದೆ ಅಂತ ಹೇಳ್ಕೊಂಡು ಹೇಳಿದರೆ ನಿಮಗೆ ಹೆದರುವ ಅಗತ್ಯ ಇಲ್ಲ. ಶನಿ ಏನು ಮಾಡ್ತಾರಂತ ಹೇಳಿದರೆ ಪರೀಕ್ಷೆ ಮಾಡ್ತಾರೆ ನಿಮ್ಮನ್ನು. ಆಯಿತಾ, ಪರೀಕ್ಷೆ ಮಾಡಿ ಏನು ಮಾಡ್ತಾರಂತ ಹೇಳಿದರೆ ನಿಮ್ಮ ಕರ್ಮಕ್ಕೆ ಅನುಸಾರವಾಗಿ ಉಂಟಲ್ಲ ಕಷ್ಟವನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಆದ್ರಿಂದ ನೀವು ಏನು ಮಾಡಿ ಅಂತ ಹೇಳಿದ್ರೆ, ಮೊದಲ ಕೆಲಸ ಆದಷ್ಟು ಬೇರೆಯವರಿಗೆ ಮೋಸ ಮಾಡುವುದು, ಬೇರೆಯವರ ಮನಸ್ಸನ್ನು ನೋಯಿಸುವುದು ಅಥವಾ ಏನಾದರೂ ಕೆಟ್ಟ ಕೆಲಸ ಮಾಡುವುದನ್ನು ಮೊದಲು ನಿಲ್ಲಿಸಿ. ಆಯಿತಾ, ನೀವು ಎಷ್ಟು ಕೆಟ್ಟ ಕೆಲಸ ಮಾಡುತ್ತೀರಾ ಅಥವಾ ಬೇರೆಯವರ ಮನಸ್ಸನ್ನು ಎಷ್ಟು ನೋಯಿಸ್ತೀರಾ, ಎಷ್ಟು ಅಳಿಸ್ತೀರಾ, ಹೇಗಾದರೂ ಕೆಟ್ಟದಾಗಲಿ ಅಂತ ಹೇಳ್ಕೊಂಡು ಬಯಸ್ತೀರಾ, ಅದೆಲ್ಲದೂ ಉಂಟಲ್ಲ ನಿಮಗೆ ತಿರುಗಿ ನಿಮ್ಮ ತಲೆ ಮೇಲೆ ಬರುತ್ತೆ ಅಂತ ಹೇಳ್ತಾರೆ. ಹೇಗೆ ತಲೆಗೆ ಹಾಕಿದ ನೀರು ಕೆಳಗಡೆ ಬರುತ್ತೆ ನೋಡಿ, ಅದೇ ರೀತಿಯಲ್ಲಿ ನೀವು ಮಾಡಿದ ತಪ್ಪು ಕೆಲಸದಿಂದಲೇ ಏನಾಗುತ್ತೆ ಅಂತ ಹೇಳಿದ್ರೆ ಈ 7.5 ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ತಕ್ಕ ಶಾಸ್ತಿಯನ್ನು ಅಥವಾ ತಕ್ಕ ಕಷ್ಟವನ್ನು ಶನಿಶ್ಚರ ಕೊಡ್ತಾರೆ ಅಂತ ಹೇಳ್ತಾರೆ. ಒಬ್ಬೊಬ್ಬರು ಎಷ್ಟು ಕಷ್ಟ ಪಡ್ತಾರೆ ಅಂತ ಹೇಳಿದ್ರೆ ಎಲ್ಲ ಇದ್ದವರು ಕೂಡ ಏನು ಇಲ್ಲದೆ ಬೀದಿಯಲ್ಲಿ ಬರುವ ಪರಿಸ್ಥಿತಿ ಕೂಡ ಬರುತ್ತೆ. ಶನಿ ಕೊಡುವಾಗ ಹೇಗೆ ನೋಡಿ ನಿಮಗೆ ಕೈ ತುಂಬ ಕೊಡ್ತಾರೆ ನೋಡಿ, ಅದೇ ರೀತಿ ತೆಗೆದುಕೊಳ್ಳುವಾಗ ಕೂಡ ಹಾಗೆ ನಿಮ್ಮ ಕರ್ಮಕ್ಕೆ ಅನುಸಾರ ಏನು ಇಲ್ಲದೆ ಇರುವ ರೀತಿಯಲ್ಲಿ ಮಾಡ್ತಾರೆ. ಆಮೇಲೆ ನೀವು ಈ ಸಮಯದಲ್ಲಿ ಮಾಡುವ ಪುಣ್ಯ ಕೆಲಸದಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಏನೆಲ್ಲ ತಗೊಂಡಿದ್ದಾರೆ ನೋಡಿ ಶನಿಶ್ಚರ, ಅಂದರೆ ನಿಮಗೆ ಸುಖ ಇರುವಾಗ ಅದೆಲ್ಲ ಕಷ್ಟ ಎಲ್ಲ ತಗೊಂಡಿದ್ದಾರಲ್ಲ, ಕಷ್ಟ ಬರುವ ಹಾಗೆ ಮಾಡಿದ್ದಾರಲ್ಲ, ಅದನ್ನೆಲ್ಲ ಹಿಂತಿರುಗಿಸಿ ಕೊಡ್ತಾರೆ ಅಂತ ಹೇಳ್ತಾರೆ. ಆದ್ರಿಂದ ಇದು ಹೆದರುವ ಅಗತ್ಯವೇ ಇಲ್ಲ. ಇದನ್ನು ಹೊರಗಡೆ ಹಾಕಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಸಾಲದ ಸಮಸ್ಯೆ ಜಾಸ್ತಿ ಆಗುತ್ತೆ, ಹಣಕಾಸಿನ ಸಮಸ್ಯೆ ಜಾಸ್ತಿ ಆಗುತ್ತೆ, ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಆರೋಗ್ಯದ ಸಮಸ್ಯೆ ಬರುತ್ತೆ, ಚಿಕ್ಕ ಚಿಕ್ಕ ವಿಷಯಕ್ಕೆ ಮನೆಯಲ್ಲಿ ಗಲಾಟೆ ನಡೀತಾ ಇರುತ್ತೆ, ಮತ್ತೆ ಅನಾವಶ್ಯಕ ಖರ್ಚುಗಳು ಕೂಡ ಜಾಸ್ತಿ ಆಗುತ್ತಾ ಇರುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ನಿಮಗೆ ಈ ತರದ್ದು ಯಾವ್ದಾದ್ರು ಸಮಸ್ಯೆ ಬಂದ್ರೆ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಪ್ರತಿದಿನ ನೀವು ನೆಲ ಒರೆಸ್ತಿರಲ್ವಾ, ನೆಲ ಒರೆಸುವಾಗ ಏನ್ ಮಾಡಿ ಅಂತ ಹೇಳಿದ್ರೆ ನಿಮ್ಗೆ ಒಂದು ಸ್ವಲ್ಪ ಕಲ್ಲುಪ್ಪನ್ನು ತಗೊಂಡು ಆ ನೀರಿಗೆ ಹಾಕಿ, ನೆಲ ಒರೆಸುವ ನೀರಿಗೆ. ಅದರಿಂದ ಉಂಟಲ್ಲ ನೀವು ಪ್ರತಿದಿನ ನೀವು ನೆಲ ಒರೆಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇಂತಹ ಕೆಟ್ಟ ಶಕ್ತಿಗಳು ಮನೆಯಿಂದ ಹೊರಗಡೆ ಹೋಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಋಣ ಬಾಧೆ, ಸಾಲ ಬಾಧೆ ಏನಿದ್ರು ಕೂಡ ಕಳೆಯುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ನೀವೇನ್ ಮಾಡಿ ಅಂತ ಹೇಳಿದ್ರೆ ನಿಮ್ಗೆ ಏನಾದರೂ ಸಮಸ್ಯೆ ಉಂಟು ಅಂತ ಆದ್ರೆ ನಾನು ಇಷ್ಟು ಹೇಳಿದೆ ನೋಡಿ, ಅದರಲ್ಲಿ ಯಾವ ಸಮಸ್ಯೆ ಇದ್ರೂ ಕೂಡ ದಯವಿಟ್ಟು ಪ್ರತಿದಿನ ನೆಲ ಒರೆಸುವಾಗ ಸ್ವಲ್ಪ ಆದ್ರೂ ಕಲ್ಲುಪ್ಪನ್ನು ಹಾಕಿ ಇಡೀ ಮನೆ ಒರೆಸ್ಕೊಂಡು ಬನ್ನಿ. ಆವಾಗ ನೋಡಿ ನಿಮ್ಗೆ ಎಲ್ಲದೂ ಕೂಡ ಕಷ್ಟ ಪರಿಹಾರ ಆಗುತ್ತೆ. ಇವಾಗ ಎರಡನೇದು ಏನಂತ ಹೇಳಿದ್ರೆ, ನಿಮ್ಗೆ ಕೆಲಸದಲ್ಲಿ ಅಡಚಣೆ ಆಗ್ತಾ ಉಂಟು, ನೀವು ಹೋದ ಕೆಲಸ ಆಗ್ತಾ ಇಲ್ಲ, ನೀವು ಏನು ಮುಟ್ಟಿದ್ರು ಕೂಡ ಆ ಕೆಲಸದಲ್ಲಿ ಲಾಸ್ ಆಗ್ತಾ ಉಂಟು ಆಯ್ತಾ, ಅಥವಾ ನಿಮ್ಗೆ ಯಾರಾದ್ರೂ ಕೆಟ್ಟ ಕಣ್ಣಿನ ದೃಷ್ಟಿ ಹಾಕಿದ್ದಾರೇನೋ ಅಂತ ಹೇಳ್ಕೊಂಡು ಭಯ ಉಂಟು, ನೀವು ಯಾವ ಕೆಲಸ ಮಾಡ್ಲಿಕ್ಕೂ ಹೋದ್ರೂ ಕೂಡ ಅದರಲ್ಲಿ ಫೇಲ್ ಆಗ್ತಿದ್ದೀರಾ ಅಂತ ಹೇಳ್ಕೊಂಡಾದ್ರೆ, ಇಂಟರ್ವ್ಯೂ ಆಗ್ಲಿ ಯಾವುದೇ ಬೇಕಾದ್ರೂ ಆಗ್ಲಿ ಎಲ್ಲದರಲ್ಲೂ ಫೇಲ್ ಆಗ್ತಿದ್ದೀರಾ ಅಂತ ಹೇಳ್ಕೊಂಡಾದ್ರೆ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಶನಿವಾರ ದಿವಸ ಈ ಕೆಲಸ ಮಾಡ್ಲಿಕ್ಕೆ ಏನಂತ ಹೇಳಿದ್ರೆ ಒಂದು ಸ್ವಲ್ಪ ಕಲ್ಲುಪ್ಪನ್ನು ತಗೊಳ್ಕೊಳ್ಳಿ ಆಯ್ತಾ. ಮತ್ತೆ ಪುಡಿ ಉಪ್ಪು ಯಾವ ಕಾರಣಕ್ಕೂ ಕೂಡ ಆಗುದಿಲ್ಲ, ಇಂತಹ ತಂತ್ರ ಮಾಡ್ಲಿಕ್ಕೆ ಕಲ್ಲುಪ್ಪೇ ಶ್ರೇಷ್ಠ. ಸ್ವಲ್ಪ ಕಲ್ಲುಪ್ಪನ್ನು ತಗೊಂಡು ನೀವು ಶುದ್ಧವಾದ ಬಿಳಿ ಬಟ್ಟೆ ತಗೊಳ್ಳಿ ಆಯ್ತಾ. ಅಂದ್ರೆ ನೀವು ಯೂಸ್ ಮಾಡ್ತಿರುವ ಬಟ್ಟೆಯನ್ನು ತಗೊಳ್ಬೇಡಿ, ಕರ್ಚಿಫ್ ಆದ್ರೂ ಕೂಡ ಪರವಾಗಿಲ್ಲ, ಒಂದು ಹೊಸ ಕರ್ಚಿಫನ್ನು ತಗೊಳ್ಳಿ, ಆದಷ್ಟು ಬೆಳ್ಳಗೆ ವೈಟ್ ಕಲರ್ ಇರಬೇಕು, ಅದನ್ನು ಬಿಟ್ಟು ಅದರಲ್ಲಿ ಡಿಸೈನರ್ ಇರುವುದು ತಗೊಳ್ಬೇಡಿ. ಅದರಲ್ಲಿ ಏನು ಮಾಡಿ ಅಂತ ಹೇಳಿದರೆ ಸಾಯಂಕಾಲ ಪ್ರದೋಷ ಸಮಯದಲ್ಲಿ ಈ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಪ್ರದೋಷ ಸಮಯ ಅಂತ ಹೇಳಿದರೆ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಯ ಒಳಗಡೆ ಆಯ್ತು, ಅದಕ್ಕೆ ಪ್ರದೋಷ ಸಮಯ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ತಗೊಂಡಿರುವ ಬಿಳಿ ಬಟ್ಟೆಗೆ ಈ ಉಪ್ಪನ್ನು ಉಂಟಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ ಹಾಕಿ ಅದರಲ್ಲಿ ಒಂದು ಗಂಟು ಕಟ್ಟಿ ಏನು ಮಾಡಬೇಕು ಅಂತ ಹೇಳಿದ್ರೆ ಪ್ರತಿದಿನ ಆಯ್ತಾ, ನೀವು ಹೊರಗಡೆ ಹೋಗುವಾಗ, ಮನೆಯಲ್ಲಿ ಬೇಕಂತ ಇಲ್ಲ, ಹೊರಗಡೆ ಹೋಗುವಾಗ ಎಲ್ಲ ಅದನ್ನು ನಿಮ್ಮ ಜೊತೆಗೆ ತಗೊಂಡು ಹೋಗಿ. ಇದನ್ನು ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಚೇಂಜ್ ಮಾಡ್ತಾ ಇರಬೇಕು ಆಯ್ತಾ. ಅಂದ್ರೆ ಇವತ್ತು ತಗೊಂಡು ಹೋಗಿದ್ದು ಇವತ್ತೇ ಎಸಲಿಕ್ಕೆ ಹೋಗ್ಬೇಡಿ, ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಚೇಂಜ್ ಮಾಡಿ. ಒಂದು ವೇಳೆ ನಿಮ್ಮ ಹತ್ತಿರ ಇರುವ ಉಪ್ಪು ಕಲ್ಲುಪ್ಪು ನೀರಾಗಿದೆ ಅಥವಾ ಅದರಲ್ಲಿ ಕಲರ್ ಚೇಂಜ್ ಆಗಿದೆ ಅಂದ್ರೆ ನಿಮ್ಗೆ ಬಿಳಿ ಬಟ್ಟೆ ಇರುವುದರಿಂದ ನಿಮ್ಗೆ ಗೊತ್ತಾಗುತ್ತೆ. ಆವಾಗ ಏನಾಗಿದೆ ಅಂತ ಹೇಳಿದ್ರೆ ನಿಮ್ಗೆ ಯಾರೋ ಕೆಟ್ಟದ್ದು ಬಯಸ್ತಿದ್ದಾರೆ ಅಂತ ಹೇಳ್ಕೊಂಡು ಅದರಿಂದ ನಿಮ್ಗೆ ತಿಳಿಲಿಕ್ಕೆ ಆಗುತ್ತೆ ಆಯ್ತಾ. ಅದ್ರ ನಂತರ ಏನ್ ಮಾಡಿ, ಆ ತರ ಆಗಿದೆ, ಕಲರ್ ಚೇಂಜ್ ಆಗಿದೆ ಅಥವಾ ನೀರಾಗಿದೆ ಅಂತ ಹೇಳಿದ್ರೆ ಅದು ಮನೆ ಒಳಗಡೆ ತರುವಕ್ಕಿಂತ ಮುಂಚೆ ಅದನ್ನು ಎಲ್ಲಾದ್ರೂ ಎಸ್ದು ಬನ್ನಿ ಆಯ್ತಾ. ಗಿಡದ ಕೆಳಗೆ, ಯಾವ್ದಾದ್ರು ಗಿಡದ ಕೆಳಗೆ ಎಸ್ದು ಬನ್ನಿ.
ಮತ್ತೆ ಏನು ಮಾಡಿ ಅಂತ ಹೇಳಿದರೆ ಪುನಃ ಶನಿವಾರ ದಿವಸ ಇದೇ ಕೆಲಸವನ್ನು ಮಾಡಿ. ಹೀಗೆ ಮಾಡಿದರೂ ಕೂಡ ನಿಮ್ಮ ಎಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ಆಗುವವರು, ಮತ್ತು ಏನು ಮಾಡಿದರೂ ಕೂಡ ಲಾಸ್ ಆಗ್ತಾ ಇದೆ ಅಂತ ಹೇಳ್ಕೊಂಡು ಆಗುವವರು, ಆಯಿತಾ, ಅದೆಲ್ಲ ಸಮಸ್ಯೆ ಸರಿಯಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇದು ನಮಗೆ ಏನು ಕಲ್ಲುಪ್ಪು ಏನು ನೀರು ಆಗಲಿಲ್ಲ ಅಥವಾ ಕಲರ್ ಚೇಂಜ್ ಆಗಲಿಲ್ಲ ಅನ್ನೋರು ಅಮಾವಾಸ್ಯೆಯ ದಿವಸ ಏನು ಮಾಡಿ ಅಂತ ಹೇಳಿದರೆ ಅದನ್ನು ನೀರಿನಲ್ಲಿ ಕರಗಿಸಿ, ಅಂದರೆ ಕಲ್ಲುಪ್ಪನ್ನು ನೀರಿನಲ್ಲಿ ಕರಗಿಸಿ ಅದನ್ನು ಹೊರಗಡೆ ಎಸೀರಿ, ಮತ್ತು ಬಟ್ಟೆಯನ್ನು ಕೂಡ ಹಾಗೆ ಎಸೆದು ಬನ್ನಿ. ಮತ್ತು ಪುನಃ ಶನಿವಾರ ಬರುತ್ತಲ್ಲ ಆ ಸಮಯದಲ್ಲಿ, ಪ್ರದೋಷ ಸಮಯದಲ್ಲಿ ಪುನಃ ಇದನ್ನು ಮಾಡಿ. ಯಾವತ್ತೂ ನಿಮ್ಮ ಬಳಿಯೇ ಇಟ್ಕೊಳ್ಳುವ ಹಾಗೆ ನೋಡಿ. ಯಾಕಂತ ಹೇಳಿದರೆ ನಾವು 1000 ಜನವನ್ನು ನೋಡಲಿಕ್ಕೆ ಹೋಗ್ತೇವೆ, ನಮ್ಮ ಹತ್ರ 1000 ಜನ ಮಾತಾಡ್ತಾರೆ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಹೇಳ್ಕೊಂಡು ನಮಗೆ ಗೊತ್ತಾಗೋದಿಲ್ಲ. ಆದರೆ ಅವರದ್ದು ಕೆಟ್ಟದ್ದು ಎನರ್ಜಿ ಎಲ್ಲದು ಈ ಉಪ್ಪು ಎಳೀತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಿಂದ ಈ ಕೆಲಸವನ್ನು ಮಾಡಿ. ಇವಾಗ 3ನೇದು ಏನಂತ ಹೇಳಿದರೆ, ನಿಮಗೆ ಸಾಲದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಏನು ಮಾಡಿದರೂ ಕೂಡ ಸಾಲ ತೀರ್ತಾ ಇಲ್ಲ. ಆರೋಗ್ಯದ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಮನೆಯಲ್ಲಿ ಒಬ್ಬರಿಗೆ ಹುಷಾರಾದ್ರು ಅನ್ನುವಾಗ ಇನ್ನೊಬ್ರು ಹುಷಾರು ತಪ್ತಾರೆ, ಆಯ್ತಾ. ಇನ್ನೊಬ್ಬರಿಗೆ ಇನ್ನೂ ಇಲ್ದಿದ್ರೆ ನಾವು ದುಡಿದ ದುಡ್ಡೆಲ್ಲ ಆಸ್ಪತ್ರೆಗೆ ಹೋಗ್ತಾ ಇದೆ, ಇಲ್ಲ ನಮ್ಮ ದುಡಿದ ಹಣ ಎಲ್ಲ ಉಂಟಲ್ಲ ಸಾಲಗಾರನಿಗೆ ಕೊಡೋದ್ರಲ್ಲೇ ಹೋಗ್ತಾ ಇದೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ನಾವು ದುಡಿದ ಹಣ 1 ರೂಪಾಯಿ ಕೂಡ ನಮ್ಮಲ್ಲಿ ನಿಲ್ತಾ ಇಲ್ಲ. ಕಷ್ಟದ ಮೇಲೆ ಕಷ್ಟ ಜಾಸ್ತಿ ಆಗ್ತಾ ಇದೆ, ಆಯ್ತಾ. ಖರ್ಚುಗಳು ಕೂಡ ಜಾಸ್ತಿ ಆಗ್ತಾ ಇದೆ ಅನ್ನೋರು ಏನು ಮಾಡಬೇಕು ಅಂತ ಹೇಳಿದ್ರೆ, ಇದಕ್ಕೆಲ್ಲ ಮುಖ್ಯವಾದ ಕಾರಣ ನಿಮ್ಮ ಬಾತ್ರೂಮ್ ಅಂತ ಹೇಳ್ಕೊಂಡು ಹೇಳ್ಬೋದು. ಅದರಿಂದ ಉಂಟಲ್ಲ, ನೀವು ಬಾತ್ರೂಮ್ ಅನ್ನು ಎಷ್ಟು ಕ್ಲೀನ್ ಆಗಿ ಇಟ್ಕೊಳ್ತೀರ ನೋಡಿ ಅಷ್ಟು ಒಳ್ಳೇದು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕಂತ ಹೇಳಿದ್ರೆ ಎಲ್ಲ ನೆಗೆಟಿವ್ ಶಕ್ತಿಗಳು, ಎಲ್ಲ ದರಿದ್ರಗಳು ಎಲ್ಲದು ಇರುವುದು ಯಾವ ಜಾಗದಲ್ಲಿ ಅಂತ ಹೇಳಿದ್ರೆ ಬಾತ್ರೂಮ್ ಜಾಗದಲ್ಲಿ. ನೀವು ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಪದೇ ಪದೇ ಬಾತ್ರೂಮ್ಗೆ ಹೋಗ್ತಾ ಇರ್ತಾರಲ್ವ, ಆವಾಗ ಅದು ಪುನಃ ಗಲೀಜಾಗ್ತಾ ಇರುತ್ತೆ. ಆದ್ರಿಂದ ಆ ಜಾಗದಲ್ಲಿ ಕೆಟ್ಟ ಎನರ್ಜಿಗಳು ಯಾವತ್ತೂ ಅವರ ವಾಸಸ್ಥಾನ ಆಗಿರುತ್ತೆ ಬಾತ್ರೂಮ್, ಆಯ್ತಾ. ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಸ್ನಾನ ಮಾಡಿದ ನಂತರ ಬಟ್ಟೆ ಉಂಟಲ್ಲ ಅದನ್ನು ಯಾವ ಕಾರಣಕ್ಕೂ ಕೂಡ ಬಾತ್ರೂಮಲ್ಲಿ ಇಡ್ಲಿಕ್ಕೆ ಹೋಗಬೇಡಿ. ಸ್ನಾನ ಮಾಡಿದ ಕೂಡಲೇ ನೀವು ಹಳೆ ಬಟ್ಟೆಯನ್ನು ತಗೊಬಂದು ಯಾವುದಾದ್ರೂ ಒಂದು ಜಾಗ ಮಾಡಿ, ಬಾತ್ರೂಮಲ್ಲೆಲ್ಲ ಬೇರೆ ಕಡೆ ಮಾಡಿದ್ರು ಒಳ್ಳೆಯದು. ಇಲ್ಲದಿದ್ರೆ ನಿಮ್ಮ ಬೆಡ್ರೂಮಲ್ಲಿ ಸೈಡಲ್ಲಿ ಕೂಡ ಇಡಬಹುದು, ಆಯಿತಾ. ಅಂದರೆ ಒಂದು ಟಬ್ ಥರ ಇಟ್ಕೊಂಡು ಉಂಟಲ್ಲ ಅಲ್ಲಿ ಬಟ್ಟೆ ಒಗೆಯುವ ಬಟ್ಟೆಯನ್ನು ಇಡಬಹುದು. ಬಾತ್ರೂಮಲ್ಲಿ ಮಾತ್ರ ಇದನ್ನು ಮಾಡಲಿಕ್ಕೆ ಹೋಗಬೇಡಿ. ಆ ಬಟ್ಟೆಯನ್ನೆಲ್ಲ ಹೋಗಿ ಆ ಟಬ್ಬಲ್ಲಿ ಹಾಕಿಡಿ. 2ನೇದು ಏನಂತ ಹೇಳಿದರೆ, ತಲೆ ಸ್ನಾನ ಮಾಡಿದ ಕೂಡಲೇ ಶ್ಯಾಂಪು ಪ್ಯಾಕೆಟ್ ಆಗಲಿ ಅಥವಾ ತಲೆ ಕೂದಲಾಗಲಿ ಆ ಬಾತ್ರೂಮಲ್ಲೆಲ್ಲ ಬಿದ್ದಿರ್ತಲ್ಲ ಅದನ್ನು ಫಸ್ಟು ತೆಗೀರಿ. 3ನೇದು ಏನಂತ ಹೇಳಿದರೆ, ಯಾವ ಕಾರಣಕ್ಕೂ ಕೂಡ ಯಾವತ್ತು 24 ಗಂಟೆ ಬಾತ್ರೂಮ್ ಉಂಟಲ್ಲ ಪಿಚಿ ಪಿಚಿ ಅನ್ನೋ ಥರ, ಅಂದರೆ ನೀರಿನಿಂದನೇ ಇರುವ ಹಾಗೆ ನೋಡ್ಕೊಳ್ಬೇಡಿ, ಅಂದರೆ ಇರುವ ಹಾಗೆ ಮಾಡಬೇಡಿ, ಆಯಿತಾ. ಅದು ಆದಷ್ಟು ಡ್ರೈ ಆಗ್ತಾ ಇರಬೇಕು. ತುಂಬ ಜನ ಮನೆಯಲ್ಲಿ ಇದ್ದರೆ ಉಂಟಲ್ಲ ಇದು ಆಗೋದಿಲ್ಲ, ಕಷ್ಟ ಆಗುತ್ತೆ. ಆದರೆ ಉಂಟಲ್ಲ ನೀವು ಉಂಟಲ್ಲ ಚೆನ್ನಾಗಿ ಬಾತ್ರೂಮ್ ಕ್ಲೀನ್ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ಅಂದರೆ ಚೆಂದ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ, ನೀರು ಹಾಕಿದ ಕೂಡಲೇ ಒಂದು 10-15 ನಿಮಿಷದಲ್ಲಿ ಅದು ಒಣಗಿ ಹೋಗ್ತದೆ. ನಿಮ್ಮದರಲ್ಲಿ ಅದು ಪಾಚಿ ಎಲ್ಲ ಕಟ್ಕೊಂಡಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ಅದು ಹಾಗೇ ಇರುತ್ತೆ, ಪಸೆನೇ ಇರುತ್ತೆ. ಆದ್ದರಿಂದ ಆದಷ್ಟು ನೀವು ಬಾತ್ರೂಮನ್ನು ಕ್ಲೀನಾಗಿ ಇರುವ ಹಾಗೆ ನೋಡ್ಕೊಳ್ಳಿ. ಯಾವ ದಿನ ಬೇಕಾದರೆ ಮಾಡ್ಬೋದು, ಇವತ್ತು ಕೂಡ ಮಾಡಬಹುದು. ಏನಂತ ಹೇಳಿದರೆ, ಒಂದು ಗಾಜಿನ ಬೌಲ್ ತಗೊಳ್ಳಿ. ಗಾಜಿನ ಬೌಲ್ ತಗೊಂಡು ಅದರಲ್ಲಿ ಕಲ್ಲುಪ್ಪನ್ನು ಹಾಕಿ. ಕಲ್ಲುಪ್ಪನ್ನು ಹಾಕೋಕ್ಕಿಂತ ಮುಂಚೆ ಏನು ಮಾಡಿ ಅಂತ ಹೇಳಿದ್ರೆ, ಆ ಕಲ್ಲುಪ್ಪನ್ನು ಎಲ್ಲರ ಕೈಯಲ್ಲಿ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಅಷ್ಟು ಜನರ ಕೈಯಲ್ಲಿ ಕೂಡ ಆ ಕಲ್ಲುಪ್ಪನ್ನು ಮುಟ್ಟಿಸಿ. ಆಮೇಲೆ ಆ ಬೌಲನ್ನು ತಗೊಂಡು ಹೋಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಬಾತ್ರೂಮಲ್ಲಿ ಇಡಬೇಕು. ಬಾತ್ರೂಮಲ್ಲಿ ಅಡಗಿಸಿ ಇಡುವುದಲ್ಲ, ಎಲ್ರಿಗೂ ಬಾತ್ರೂಮಿಗೆ ಹೋಗುವವರಿಗೆಲ್ಲ ಆ ಕಲ್ಲುಪ್ಪು ಕಾಣಿಸ್ಲಿ ಆ ರೀತಿಯಲ್ಲೇ ಇಡಿ. ಹೀಗೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಜಾಗದಲ್ಲಿ ನೆಗೆಟಿವ್ ಶಕ್ತಿ ಇರುವುದಿಲ್ಲ ಅಥವಾ ನೆಗೆಟಿವ್ ಎನರ್ಜಿ ಇರುವುದಿಲ್ಲ, ಮನೆಯಿಂದ ಓಡಿ ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೆಗೆಟಿವ್ ಎನರ್ಜಿ ಯಾರ ಮನೇಲಿ ಇರ್ತದೆ ನೋಡಿ ಅಂಥವರ ಮನೆಯಲ್ಲಿ ಜಾಸ್ತಿ ಕಷ್ಟ ಇರುವುದು. ಅಂದರೆ ಅದು ಪಾಸಿಟಿವ್ ಎನರ್ಜಿ, ಅಂದರೆ ದೇವರದ್ದು ಶಕ್ತಿ ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ. ದೇವರನ್ನು ಕಟ್ಟಿ ಹಾಕಿ ಇದೇ ಕೆಲಸ ಮಾಡ್ತಾ ಇರುತ್ತೆ, ಮನೆಯಲ್ಲಿ ಎಲ್ಲ ದರಿದ್ರ ಬರುವ ಹಾಗೆ ಮಾಡ್ತಾ ಇರುತ್ತೆ. ಆದ್ದರಿಂದ ಇದೊಂದು ದಯವಿಟ್ಟು ಕೆಲಸ ಮಾಡಿ. ಇವಾಗ 4ನೇದು ಏನಂತ ಹೇಳಿದರೆ, ತುಂಬ ಜನ ಹೇಳ್ತಾರೆ ಏನಂತ ಹೇಳಿದರೆ, ನನ್ನ ಹಣೆ ಬರದಲ್ಲೆಲ್ಲ ಕಷ್ಟ ಅನುಭವಿಸೋದೇ ಆಯಿತು, ನಾನು ಹುಟ್ಟಿದ್ದೆ ಕಷ್ಟ ಅನುಭವಿಸ್ಲಿಕ್ಕೋಸ್ಕರನೇ, ಬ್ರಹ್ಮ ನನ್ನನ್ನು ಹೊರಗಡೆ ಬರುವಾಗ ಅಂದರೆ ಭೂಮಿಗೆ ಕಳಿಸುವಾಗನೇ ನನಗೆ ಹಣೆಯಲ್ಲಿ ಬರೆದು ಕಳಿಸಿದ್ದಾನೆ, ನಾನು ಕಷ್ಟದಲ್ಲೇ ಸಾಯಬೇಕು ಕಷ್ಟದಲ್ಲೇ ಇರಬೇಕು ಅಂತ ಹೇಳ್ಕೊಂಡು ಬರೆದಿದ್ದಾರೆ ಅಂತ ಹೇಳ್ಕೊಂಡು ತುಂಬ ಜನರ ಬಾಯಲ್ಲಿ ಬರುತ್ತೆ, ಆಯಿತಾ. ಆ ಥರ ಎಲ್ಲ ಮಾತಾಡೋರು ಇದ್ದರೆ ಉಂಟಲ್ಲ, ದಯವಿಟ್ಟು ಅಂತಹ ಮಾತುಗಳನ್ನು ಆಡೋದು ಸ್ಟಾಪ್ ಮಾಡಿ. ಇವತ್ತಿನಿಂದನೇ ಸ್ಟಾಪ್ ಮಾಡಿ. ಇವತ್ತು ಶುಕ್ರವಾರ, ಆಯಿತಾ. ಇವತ್ತಿನಿಂದನೇ ಸ್ಟಾಪ್ ಮಾಡಿ. ಯಾರು ಕೂಡ ಕಷ್ಟ ಅನುಭವಿಸ್ಲಿಕ್ಕೋಸ್ಕರ ಭೂಮಿಯಲ್ಲಿ ಹುಟ್ಟಲಿಲ್ಲ, ಆಯಿತಾ. ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸಿನಲ್ಲಿ ಇಡೀ ಹೊತ್ತು ನಾವು ಹೀಗೆ ಹೇಳ್ತಾ ಇರ್ತೇವೆ ನೋಡಿ, ಅಂದರೆ ನಮಗೆ ಹಣೆ ಬರನೇ ಕಷ್ಟ ಅನುಭವಿಸೋದು, ನಮ್ಮ ಜಾತಕದಲ್ಲೇ ಕಷ್ಟ ಉಂಟು, ಅಥವಾ ನಮಗೆ ಬ್ರಹ್ಮನೇ ಬರೆದು ಕಳಿಸಿದ್ದಾರೆ ಕಷ್ಟ ಅನುಭವಿಸ್ಬೇಕು ಅಂತ ಹೇಳ್ಕೊಂಡು ಅದನ್ನು ನಾವು ಪದೇ ಪದೇ ಹೇಳ್ತಾ ಇದ್ರೆ ಅದು ಹಾಗೇ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕಂತ ಹೇಳಿದರೆ ಅಷ್ಟು ದೇವತೆಗಳು ಇರ್ತಾರೆ ಭೂಮಿಯಲ್ಲಿ, ಅಂದರೆ ಅಶ್ವಿನಿ ದೇವತೆಗಳು ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಹೇಳಿದ್ದನ್ನು ಉಂಟಲ್ಲ ಅದು ತಥಾಸ್ತು ತಥಾಸ್ತು ಅಂತ ಹೇಳ್ಕೊಂಡು ಹೇಳ್ತಾ ಇರ್ತಾರೆ.
ನೀವು ಒಳ್ಳೆದನ್ನು ಹೇಳಿದ್ರೆ ಒಳ್ಳೆದಕ್ಕೆ ತಥಾಸ್ತು ಅಂತಾರೆ. ಅದನ್ನು ಬಿಟ್ಟು ನಮ್ಮನ್ನು ನಾವೇ ಉಂಟಲ್ಲ ಕೆಟ್ಟದನ್ನು ಎಣಿಸ್ಕೊಳ್ತಾ ಇದ್ರೆ ಅದಕ್ಕೂ ಕೂಡ ತಥಾಸ್ತು ಅಂತ ಹೇಳ್ತಾ ಇರ್ತಾರೆ. ಆದ್ದರಿಂದ ದಯವಿಟ್ಟು ಈ ಕೆಲಸವನ್ನು ಮಾಡುವುದನ್ನು ಬಿಟ್ಟು ಬಿಡಿ ಆಯ್ತಾ. ಅಂದ್ರೆ ಯಾವ ಕಾರಣಕ್ಕೂ ಕೂಡ ನಿಮ್ಮನ್ನು ನೀವು ದೂರ್ಕೊಳ್ಬೇಡಿ. ಯಾರು ಕೂಡ ಭೂಮಿಯ ಮೇಲೆ ಬಡವರಿಲ್ಲ ಆಯ್ತಾ. ಬಡವರಾಗಿ ಮಾಡ್ಕೊಳ್ಳೋದು ನಾವೇ ಆಯ್ತಾ. ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ತರ ನಿಮ್ಗೆ ಮನಸ್ಸಲ್ಲಿ ಎಣಿಸ್ತಾ ಉಂಟು ಅಂತ ಹೇಳಿದ್ರೆ, ಉಪ್ಪನ್ನು ದಾನ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರೆ ನೀವು ಎಣಿಸ್ಕೊಳ್ಬಹುದು ಉಪ್ಪನ್ನು ದಾನ ಮಾಡುವುದು, ಯಾರು ಕೂಡ ಉಪ್ಪನ್ನು ತಗೊಳ್ಳೋದಿಲ್ಲ ಅಂತ. ನೀವು ಯಾವ ಕಡೆ ದಾನ ಮಾಡ್ಬೋದು ಅಂತ ಹೇಳಿದ್ರೆ, ಕೆಲವೊಂದು ಕಡೆ ದೇವಸ್ಥಾನದವರು ಅನ್ನದಾನ ಮಾಡ್ತಾ ಇರ್ತಾರೆ, ಅಥವಾ ಕೆಲವೊಂದು ದೇವಸ್ಥಾನದಲ್ಲಿ ಏನಂತ ಹೇಳಿದ್ರೆ ಪ್ರತಿದಿನ ಊಟ ಇರುತ್ತೆ ಆಯ್ತಾ. ಕೆಲವೊಂದು ವರ್ಷದಲ್ಲಿ ಒಂದು ಜಾತ್ರೆ ಇರುತ್ತೆ, ಆವಾಗ ಅನ್ನ ಇದು ಇರುತ್ತೆ, ಅಂದ್ರೆ ಎಲ್ಲರಿಗೂ ಕೂಡ ಅನ್ನದಾನದ ಸೇವೆ ಮಾಡಿರ್ತಾರೆ. ಅಂತಹ ಜಾಗದಲ್ಲಿ ನೀವು ಉಪ್ಪನ್ನು ದಾನ ಮಾಡಿ ಬನ್ನಿ. ಯಾರು ಕೂಡ ಉಪ್ಪನ್ನು ಮಾತ್ರ ತಗೊಳ್ಳೋದಿಲ್ಲ, ಯಾರು ಕೂಡ ತಗೊಳ್ಳೋದಿಲ್ಲ ಆಯ್ತಾ. ಉಪ್ಪನ್ನು ನೀವು ದಾನ ಮಾಡಿಕೊಳ್ಳಿ ತಗೊಳ್ಳಿ ಕೊಡಿ ಅಂತ ಹೇಳ್ಕೊಂಡು ತಗೊಳ್ಳಿಲ್ಲ. ಬರೀ ಉಪ್ಪು ಕೊಡುವ ಬದಲು ಅದರ ಜೊತೆಗೆ ಬೆಲ್ಲ ಮತ್ತೆ ಅಕ್ಕಿಯನ್ನು ಕೂಡ ಸೇರಿಸಿ ಕೊಡಿ. ಹೀಗೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಉಪ್ಪು ನೋಡಿ ಶುಕ್ರಕಾರಕ ಅಂತ ಹೇಳ್ಕೊಂಡು ಹೇಳ್ತಾರೆ. ಶುಕ್ರನ ಆಶೀರ್ವಾದ ಇದ್ರೆ ಉಂಟಲ್ಲ, ಎಂತಹ ಭಿಕ್ಷುಕರು ಕೂಡ ಹಣವಂತರಾಗ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಲ್ಲೂ ಕೂಡ ನಾವು ನಮ್ಮ ಕರ್ಮಕ್ಕೆ ಅನುಸಾರವಾಗಿ ನಾವು ಕೆಟ್ಟದೇ ಮಾಡ್ತಾ ಇದ್ರೆ, ಬೇರೆಯವರಿಗೆ ಕೆಟ್ಟದೇ ಬಯಸ್ತಾ ಇದ್ರೆ, ನಾನು ಒಳ್ಳೇದಾಗ್ಲಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ, ಅವರು ಒಳ್ಳೇದಾಗಬಾರ್ದು ಅಂತ ಹೇಳ್ಕೊಂಡು ಬಯಸಿದ್ರೆ, ಅಥವಾ ನಾನು ಮಾತ್ರ ಒಳ್ಳೇದಾಗಬೇಕು, ಅವರು ಜನ್ಮದಲ್ಲಿ ಒಳ್ಳೇದಾಗಬಾರ್ದು, ಅವಳು ಕೆಳಗಡೆ ಇರಬೇಕು ಅಂತ ಹೇಳ್ಕೊಂಡು ಬಯಸಿದ್ರೆ, ಹಾಗೆಲ್ಲ ಮಾಡಿದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಶನಿಶ್ಚರ ನೋಡ್ತಾ ಇರ್ತಾರೆ. ಒಂದಲ್ಲ ಒಂದು ದಿವಸ ನಿಮ್ಮನ್ನು ಕೂಡ ಹೊಂಡಕ್ಕೆ ನೂಕುವುದು ಶನಿಶ್ಚರನಿಗೆ ಮಾತ್ರ ಗೊತ್ತುಂಟು. ನಾನು ಆವಾಗನೇ ಹೇಳಿದೆ ಏನಂತ ಹೇಳಿದ್ರೆ, ಶನಿಶ್ಚರ ಅಂತ ಹೇಳಿದ್ರೆ ನ್ಯಾಯ ದೇವತೆ ಅಂತ ಹೇಳ್ಕೊಂಡು. ಅನ್ಯಾಯವಾಗ್ಲಿಕ್ಕೆ ಎಲ್ಲಿ ಕೂಡ ಇದು ಶನಿಶ್ಚರ ಬಿಡುವುದಿಲ್ಲ. ಪ್ರತಿಯೊಬ್ಬರ ಜಾತಕದಲ್ಲೂ ಕೂಡ 7.5 ಬಂದೇ ಬರುತ್ತೆ. ನಿಮ್ಮ ಎಷ್ಟು ಅಹಂಕಾರ ಇದ್ರೂ ಕೂಡ ಆ ಸಮಯದಲ್ಲಿ ಇಳಿಯುತ್ತೆ. ಆದ್ರಿಂದ ಉಂಟಲ್ಲ, ಯಾರಿಗೂ ಕೂಡ ಕೆಟ್ಟದ್ದು ಬಯಸ್ಲಿಕ್ಕೆ ಹೋಗ್ಬೇಡಿ. ನಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡು ದೇವರ ಹತ್ರ ಬೇಡ್ಕೊಳ್ಳಿ ಆಯ್ತಾ. ಬೇರೆಯವರು ಹಾಳಾಗ್ಲಿ ಅಂತ ಹೇಳ್ಕೊಂಡು ಬೇಡೋದು ಬೇಡ. ನಮ್ಗೆ ದೇವರು ಒಳ್ಳೇದು ಮಾಡ್ಲಿ ಅಂತ ಹೇಳ್ಕೊಂಡು ಮಾತ್ರ ಬೇಡ್ಕೊಳ್ಳುವ. ನೋಡಿ, ಇವಾಗ ನಿಮ್ಗೆ ಶನಿಶ್ಚರ ತೊಂದರೆ ಇರ್ಲಿ ಇಲ್ಲದೆ ಇರ್ಲಿ, ನೀವು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕಾದ ಕೆಲಸ ಏನಂತ ಹೇಳಿದ್ರೆ, ಮನೆ ಮಂದಿಯವರೆಲ್ಲರೂ ಕೂಡ ಮಾಡಬೇಕು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರ ಜಾತಕದಲ್ಲಿ ಕೂಡ ಶನಿ ತೊಂದರೆ ಕೊಡ್ತಾರೆ, ಚಿಕ್ಕ ಮಗುವಿನಿಂದ ಹಿಡಿದು ದೊಡ್ಡವರ ತನಕ ಆಯ್ತಾ. ಶನಿಶ್ಚರನಿಗೆ ಆ ಭೇದ ಭಾವ ಇಲ್ಲ, ಇವರು ಮಕ್ಕಳು ಇವರು ದೊಡ್ಡವರು ಅಂತ ಹೇಳ್ಕೊಂಡು ಎಲ್ಲರ ಜಾತಕಕ್ಕೂ ಕೂಡ ಹೋಗ್ತಾರೆ, ಅಥವಾ ಎಲ್ಲರ ಜೀವನಕ್ಕೂ ಕೂಡ ಹೋಗಿ ಬರ್ತಾರೆ ಒಂದು ಸಲ. ಆದ್ರಿಂದ ನೀವು ಏನ್ ಮಾಡಿ ಅಂತ ಹೇಳಿದ್ರೆ, ಪ್ರತಿ ಶನಿವಾರ ಪ್ರದೋಷ ಕಾಲದ ಸಮಯದಲ್ಲಿ ಶನಿ ದೇವಸ್ಥಾನಕ್ಕೆ ಅಥವಾ ಆಂಜನೇಯ ದೇವಸ್ಥಾನಕ್ಕೆ ಹೋಗುವ ಅಭ್ಯಾಸ ಮಾಡ್ಕೊಳ್ಳಿ. ಪ್ರದೋಷ ಕಾಲ ಅಂತ ಹೇಳಿದ್ರೆ 6 ಗಂಟೆ, ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಯ ಒಳಗಡೆ ಹೋಗ್ಬೇಕಾದ್ರೆ ಹಾಗೆ ಹೋಗ್ಬೇಡಿ. ನೀವು ಏನ್ ಮಾಡಿ ಅಂತ ಹೇಳಿದ್ರೆ, ಮನೆಯಲ್ಲಿ ಮುಖ್ಯಸ್ಥರು ಮಾತ್ರ ಬೇಕಾದ್ರೆ ಹೋಗ್ಬೋದು, ಅಥವಾ ಮನೆಯಲ್ಲಿರೋ ಎಲ್ಲರೂ ಕೂಡ ಹೋಗ್ಬೋದು. ಎಲ್ಲರೂ ಹೋದ್ರೂ ತುಂಬಾ ಒಳ್ಳೇದು ಆಯ್ತಾ. ಮುಖ್ಯಸ್ಥರು ಕೂಡ ಈ ಕೆಲಸ ಮಾಡ್ಬೋದು. ಏನ್ ಮಾಡಿ ಅಂತ ಹೇಳಿದ್ರೆ, ನೀವು ಮನೆಯಿಂದಲೇ ಹೋಗೋಕ್ಕಿಂತ ಮುಂಚೆ ಒಂದು ಬೌಲಲ್ಲಿ ಉಂಟಲ್ಲ, ತುಂಬಾ ತಗೊಳ್ಬೇಕಂತ ಇಲ್ಲ, ನಿಮ್ಗೆ ಎಷ್ಟು ನೋಡಿ ನಿಮ್ಮ ಹತ್ರ ಸಾಧ್ಯ ಉಂಟು ನೋಡಿ, ದೇವರು ನಿಮ್ಗೆ ಎಷ್ಟು ಕೊಟ್ಟಿದ್ದಾರೆ ನೋಡಿ ಅಷ್ಟು ಆಯ್ತಾ. ನಾನು ಅಂತ ಹೇಳುದಿಲ್ಲ ಅಂದ್ರೆ ಒಂದು ತಂಬಿಗೆ ಕೊಡಬೇಕು, ಒಂದು ಬಿಂದಿಗೆ ಕೊಡಬೇಕು ಅಂತ ಹೇಳ್ಕೊಂಡು ಹೇಳುದಿಲ್ಲ. ಒಂದು ಚಿಕ್ಕ ಬೌಲಲ್ಲಾದ್ರೂ ಏನ್ ಮಾಡಿ ಅಂತ ಹೇಳಿದ್ರೆ ಎಳ್ಳೆಣ್ಣೆಯನ್ನು ತಗೊಂಡು ಹೋಗ್ಬೇಕು. ಎಳ್ಳೆಣ್ಣೆ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗೋಕ್ಕಿಂತ ಮುಂಚೆ ಏನ್ ಮಾಡಿ ಅಂತ ಹೇಳಿದ್ರೆ, ಮನೆಯಲ್ಲಿರೋ ಎಲ್ಲರೂ ಕೂಡ ಆ ಎಳ್ಳೆಣ್ಣೆಯಲ್ಲಿ ಅವರವರ ಮುಖವನ್ನು ನೋಡ್ಬೇಕು. ಅವರ ಬಿಂಬ ಉಂಟಲ್ಲ, ಅದು ಎಳ್ಳೆಣ್ಣೆಯಲ್ಲಿ ಕಾಣಿಸ್ಬೇಕು ಆಯ್ತಾ. ನೀವು ಇದನ್ನು ಏನ್ ಮಾಡಿ ಅಂತ ಹೇಳಿದ್ರೆ, ಕೆಲವರು ಏನಾಗುತ್ತೆ ಅಂತ ಹೇಳಿದ್ರೆ ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತಾರೆ, ಸಾಯಂಕಾಲ ಪ್ರದೋಷ ಕಾಲದ ಸಮಯದಲ್ಲಿ ಅವರು ಮನೆಗೆ ಬರುವುದಿಲ್ಲ ಅನ್ನೋರು ಏನ್ ಮಾಡಿ ಅಂತ ಹೇಳಿದ್ರೆ, ಬೆಳಿಗ್ಗೆ ಕೆಲಸಕ್ಕೆ ಹೋಗುವಕ್ಕಿಂತ ಮುಂಚೆನೆ ಉಂಟಲ್ಲ, ನೀವು ಎಲ್ಲರೂ ಕೂಡ ಆ ಎಣ್ಣೆಯಲ್ಲಿ ಮುಖವನ್ನು ನೋಡ್ಕೋಬಹುದು. ಆಮೇಲೆ ಸಾಯಂಕಾಲದ ಸಮಯದಲ್ಲಿ ಹೋಗಿ ಆ ಎಣ್ಣೆಯನ್ನು ದೇವತೆಗೆ ಅರ್ಪಿಸ್ಬೋದು ಆಯ್ತಾ. ನೀವು ಏನ್ ಮಾಡಿ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಮನೆಯಲ್ಲಿ ಮಗುವಿಂದ ಹಿಡಿದು, ಚಿಕ್ಕ ಮಗುವಿನಿಂದ ಹಿಡಿದು ನಿಮ್ಮ ಮನೆಯಲ್ಲಿ ವಯಸ್ಸಾದವರ ತನಕ ಎಲ್ಲರೂ ಕೂಡ ಅದರಲ್ಲಿ ಒಂದು ಸಲ ಮುಖವನ್ನು ನೋಡಿದ ನಂತರ ಏನ್ ಮಾಡಿ ಅಂತ ಹೇಳಿದ್ರೆ, ದೇವಸ್ಥಾನಕ್ಕೆ ಹೋಗುವ ಸಮಯದಲ್ಲಿ ಒಂದು ಲವಂಗವನ್ನು ಆ ಎಣ್ಣೆಗೆ ಹಾಕಿ, ಅದನ್ನು ಶನಿಶ್ಚರ ಅಥವಾ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ದೀಪ ಇಟ್ಟಿರ್ತಾರೆ ಅಲ್ಲಿ ಆಯ್ತಾ. ದೇವಸ್ಥಾನದಲ್ಲಿ ದೀಪ ಇರುತ್ತಲ್ಲ, ಆ ದೀಪಕ್ಕೆ ಆ ಎಣ್ಣೆಯನ್ನು ಹಾಕಿ ಬನ್ನಿ. ಹೀಗೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಗ್ರಹಚಾರ ಕಡಿಮೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಪ್ರತಿ ವಾರ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಹೀಗೆ ನಿಮ್ಗೆ ಪ್ರತಿ ವಾರ ಮಾಡ್ಲಿಕ್ಕೆ ಆಗುದಿಲ್ಲ, ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು, ಆದ್ರೆ ತಿಂಗಳಿಗೆ 1 ಶನಿವಾರ ಆದ್ರೂ ಈ ಕೆಲಸ ಮಾಡಿ ಬನ್ನಿ. ಹೀಗೆ ಮಾಡಿದ್ರೆ ಉಂಟಲ್ಲ, ನಿಮ್ಗೆ ಯಾವತ್ತೂ ಕೂಡ ಶನಿಯ ಕಾಟ ಇರುವುದಿಲ್ಲ. ಇವಾಗ ಕೆಲವೊಂದು ದೇವಸ್ಥಾನದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಣ್ಣೆ ಹಾಕುವ ರೀತಿಯಲ್ಲಿ ಇರುವುದಿಲ್ಲ, ಅಲ್ಲಿ ಎಳ್ಳು ಬತ್ತಿಯನ್ನು ಇಡ್ತಾರೆ ಅಂತ ಹೇಳ್ಕೊಂಡು ಹೇಳುವ. ಅಂತಹ ದೇವಸ್ಥಾನದಲ್ಲಿ ಏನು ಮಾಡಿ ಅಂತ ಹೇಳಿದ್ರೆ, ನೀವು ಇದೇ ಎಣ್ಣೆ ಇದರಲ್ಲೇ ಮಾಡಿ ಅಂತ ನಾನು ಹೇಳಿದೆ ನೋಡಿ, ಅದೇ ರೀತಿಯಲ್ಲಿ ಎಣ್ಣೆಯನ್ನು ಮುಖ ಎಲ್ಲ ನೋಡ್ಕೊಳ್ಳಿ ಮನೆಯಲ್ಲಿರುವವರೆಲ್ಲ. ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಕಾಟನ್ ಬಟ್ಟೆ ತಗೊಳ್ಳಿ, ಬ್ಲ್ಯಾಕ್ ಬಣ್ಣದ್ದು ಅಂದ್ರೆ ಕಪ್ಪು ಬಣ್ಣದ ಕಾಟನ್ ಬಟ್ಟೆ ತಗೊಳ್ಳಿ.
ಆ ಬಟ್ಟೆ ಒಳಗಡೆ ಏನು ಮಾಡಬೇಕು ಅಂತ ಹೇಳಿದ್ರೆ ಕಪ್ಪು ಎಳ್ಳುಗಳನ್ನು ಹಾಕಿ ಆಯ್ತಾ. ಸ್ವಲ್ಪ ಸ್ವಲ್ಪ ಕಪ್ಪು ಎಳ್ಳೆ ಹಾಕಿದ್ರೆ ಸಾಕಾಗುತ್ತೆ, ತುಂಬ ಹಾಕ್ಬೇಕಂತ ಇಲ್ಲ ಆಯ್ತಾ. ಆ ಬತ್ತಿಯನ್ನು ಉಂಟಲ್ಲ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಕೂಡ ಮಾಡ್ಬೋದು, 9 ಕೂಡ ಮಾಡ್ಬೋದು. ಒಟ್ಟು ನೀವು ಬೆಸ ಸಂಖ್ಯೆಯಲ್ಲಿ ಮಾಡೋದು ಉತ್ತಮ. ಅದನ್ನು ಮಾಡಿ ಏನು ಮಾಡಿ ಅಂತ ಹೇಳಿದ್ರೆ ಗಂಟನ್ನು ಕಟ್ಟಿ ನೀವು ಬೆಳಿಗ್ಗೆ ಉಂಟಲ್ಲ, ಬೆಳಿಗ್ಗೆ ಸಮಯದಲ್ಲೇ ಈ ಗಂಟನ್ನು ಉಂಟಲ್ಲ, ಅಂದ್ರೆ ಎಳ್ಳು ಹಾಕಿದ್ದೀರಾ ನೋಡಿ ಕಾಟನ್ ಬಟ್ಟೆಯಲ್ಲಿ ಕಪ್ಪು ಬಣ್ಣದ್ದು, ಅದು ನೀವು ಮುಖ ನೋಡಿದ್ದೀರಾ ನೋಡಿ, ಆ ಎಣ್ಣೆಗೆ ಹಾಕಿ ಮುಳುಗಿಸಿ ಇಟ್ಟಾದ ನಂತರ ಏನು ಮಾಡಿ ಅಂತ ಹೇಳಿದ್ರೆ ಅದನ್ನು ನೀವು ಎಳ್ಳು ಬತ್ತಿಯ ರೂಪದಲ್ಲಿ ದೇವಸ್ಥಾನದಲ್ಲಿ ಅಂದ್ರೆ ಕೆಲವೊಂದು ಕಡೆ ದೇವಸ್ಥಾನದಲ್ಲಿ ಎಣ್ಣೆ ಹಾಕುವ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ, ಅಲ್ಲಿ ಎಳ್ಳು ಬತ್ತಿ ಹಚ್ತಾರಲ್ವಾ, ಅಂತಹ ಸಮಯದಲ್ಲಿ ಈ ಕೆಲಸವನ್ನು ಮಾಡಿ. ನಿಮಗೆ ಹೇಗೆ ಸುಲಭ ಆಗ್ತದೆ ನೋಡಿ ಆ ರೀತಿಯಲ್ಲಿ ಮಾಡಿ ನೋಡಿ. ಶನಿಶ್ಚರ ಉಂಟಲ್ಲ, ಕೊಡುವಾಗ ಕೈ ತುಂಬ ಕೊಡ್ತಾರೆ, ತೆಗೆದುಕೊಳ್ಳುವಾಗ ಹಾಗೆ ಕಬ್ಬು ಯಾವ ರೀತಿಯಲ್ಲಿ ಉಂಟಲ್ಲ, ಕಬ್ಬನ್ನು ನಾವು ಜ್ಯೂಸ್ ಮಾಡ್ತೇವೆ ನೋಡಿ, ಒಂದು ಚೂರು ರಸ ಇದ್ರೂ ಕೂಡ ಬಿಡುವುದಿಲ್ಲ, ಫುಲ್ ರಸವನ್ನು ಹಿಂಡ್ತೇವೆ ನೋಡಿ. ಅದೇ ರೀತಿಯಲ್ಲಿ ಶನಿಶ್ಚರ ಕಷ್ಟ ಕೊಡುವಾಗ ನಿಮ್ಮನ್ನು ಇಪ್ಪೆ ಮಾಡ್ತಾರೆ ಅಂತ ಹೇಳ್ತಾರೆ ಆಯ್ತಾ. ಆದ್ರಿಂದ ಉಂಟಲ್ಲ, ನೀವು ಆದಷ್ಟು ಜಾಗ್ರತೆಯಾಗಿರಿ, ಯಾವ ಕೆಟ್ಟ ಕೆಲಸ ಕೂಡ ಮಾಡಲಿಕ್ಕೆ ಹೋಗಬೇಡಿ. ಆವಾಗನೇ ಹೇಳಿದ ಹಾಗೆ ನಾನು, ನಮ್ಮಿಂದ ಬೇರೆಯವರಿಗೆ ಒಳ್ಳೇದಾಗಲಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ, ಯಾರಿಗೂ ಕೂಡ ನಮ್ಮಿಂದ ಕೆಟ್ಟದಾಗಬಾರ್ದು ಅಂತ ಹೇಳ್ಕೊಂಡು ನಾವು ಬಯಸಬೇಕು. ಜೊತೆಗೆ ನಮ್ಮ ಮನಸ್ಸಲ್ಲಿ ಇರಬೇಕು ಏನಂತ ಹೇಳಿದ್ರೆ, ನಾವು ಅವರನ್ನು ಕೆಟ್ಟದು ಬಯಸಿದ್ರೆ ಆಯ್ತಾ, ಅಥವಾ ಅವರಿಗೆ ನಾವು ಮನಸ್ಸಿಗೆ ನೋವು ಮಾಡಿದ್ರೆ ಅಥವಾ ಅವರಿಗೆ ಅವಮಾನ ಆಗುವ ಹಾಗೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರೋ ಬೇರೆಯವರು ನಮಗೆ ಅವಮಾನ ಮಾಡ್ತಾರೆ, ನಮಗೆ ಕೆಟ್ಟದಾಗುವಾಗ ಮಾಡ್ತಾರೆ. ಯಾಕಂತ ಹೇಳಿದ್ರೆ ತಲೆಗೆ ಹಾಕಿದ ನೀರು ಕೆಳಗಡೆ ಬಂದೇ ಬರುತ್ತೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಗ್ರಹಚಾರ ಜಾಸ್ತಿ ಆಗಿದೆ, ನನಗೆ ಶನಿಯ ಕಾಟ ಜಾಸ್ತಿ ಆಗಿದೆ, ನನಗೆ ಏನು ಮಾಡಿದ್ರು ಕೂಡ ನನಗೆ ಹೇಳ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನನ್ನ ಭುಜದಲ್ಲೇ ಬಂದು ಶನಿಶ್ಚರ ಕೂತ್ಕೊಂಡಿದ್ದಾನೆ ಅಂತ ಹೇಳ್ಕೊಂಡು ಎಣಿಸುವವರು ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ. ಇದನ್ನು ಶನಿಶ್ಚರ ಅಂದರೆ 7.5 ಅಥವಾ ಶನಿ ತೊಂದರೆ ಇರುವವರು ಮಾತ್ರ ಮಾಡಬೇಕಂತ ಇಲ್ಲ, ಪ್ರತಿಯೊಬ್ಬರು ಕೂಡ ಪ್ರತಿದಿನ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಕೆಲವೊಂದು ಪ್ರತಿದಿನ ಮಾಡಬೇಕು, ಕೆಲವೊಂದು ವಾರದಲ್ಲಿ ಒಮ್ಮೆ ಮಾಡಿದರೆ ಸಾಕಾಗುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ, ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ಶನಿಶ್ಚರನಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.